ಈ ಮಧ್ಯೆ ಇನ್ನೂ ಒಂದು ಸುದ್ದಿ ಅಮೆರಿಕದ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ಗೂ ಬೆಂಜಮಿನ್ ನೆತನ್ಯಾಹುಗೂ ಓವರ್ ದ ಫೋನ್ ಸ್ವಲ್ಪ ಕೂಗಾಟ ಆಯ್ತಂತೆ. ಅಮೆರಿಕದ ನಂಬಲರ್ಹ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ಸುದ್ದಿ ಅನ್ನೋ ಕಾರಣಕ್ಕೆ ಇದನ್ನು ಗಂಭೀರವಾಗಿ ನಿಮ್ಮೆದುರಿಗೆ ಹೇಳ್ತಾ ಇದ್ದೀವಿ. ಅಮೆರಿಕದಲ್ಲೊಂದು ಒಪಿನಿಯನ್ ಇದೆ. ನಮ್ಮ ದೇಶಕ್ಕೆ ಬೇಕಿಲ್ಲದ ಈ ಯುದ್ಧಕ್ಕೆ ಇಸ್ರೇಲ್ ನಮ್ಮನ್ನು ಎಳ್ಕೊಂಡು ಹೋಗಿದೆ ಅನ್ನೋದೊಂದು ಒಪಿನಿಯನ್ ಇದೆ. ಆ ಕೌಂಟರ್ ಟೆರರಿಸಮ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ರೆಸಿಗ್ನೇಷನ್ ಕೊಟ್ಟರಲ್ಲ, ಅದರಲ್ಲಿ 3 ಪ್ಯಾರಾ ಬರೆದಿದ್ರು. ಅದನ್ನು ಕೆಂಟ್ ಅಂತ ಅವ್ರ ಹೆಸರು, ಕೆಂಟ್ ಜೋಸೆಫ್. 3 ಪ್ಯಾರಾ ಇದನ್ನೇ ಬರೆದಿದ್ದು, ನಮ್ಗೆ ಯಾಕೆ ಬೇಕಾಗಿತ್ತು ಈ ಯುದ್ಧ ಅಂತ. ಅದು ಪಬ್ಲಿಕ್ ಒಪಿನಿಯನ್ನಲ್ಲಿ ಜನಸಾಮಾನ್ಯರಲ್ಲಿರುವಂಥ ಅಭಿಪ್ರಾಯ. ಅದು ಆ ಅಭಿಪ್ರಾಯವನ್ನು JD ವ್ಯಾನ್ಸ್ ರಿಯಟ್ರೇಟ್ ಮಾಡಿದ್ದಾರೆ. ಮತ್ತೊಮ್ಮೆ ನೆತನ್ಯಾಹು ಹತ್ರ ಹೇಳಿದ್ದಾರೆ, ನಮಗೆ ಬೇಕೇ ಆಗಿರಲಿಲ್ಲ ಈ ಯುದ್ಧ, ನೀವು ಎಳ್ಕೊಂಡು ಬಂದ್ರಿ ಅಂತ. ಅಮೇರಿಕಕ್ಕೆ ಹೌದು ನೀವು ಹೇಳೋದು ಕರೆಕ್ಟು, ಸದ್ಯಕ್ಕೆ ಬೇಕಾಗಿರಲಿಲ್ಲ ಈ ಯುದ್ಧ ಅಂದ್ಕೊಳ್ಳಿ. ಇರಾನ್ ತುಂಬ ಪ್ರಬಲವಾದ ಇಂಟರ್ಕಾಂಟಿನೆಂಟಲ್ ಮಿಸೈಲ್ಗಳನ್ನು ತಯಾರು ಮಾಡಿ ಆ ಮಿಸೈಲ್ಗಳು ಅಮೇರಿಕದ ನೆಲವನ್ನೂ ತಲುಪಬಲ್ಲವು ಅಂತಾದಾಗ ಅಮೇರಿಕ ಬಂದು ದಾಳಿ ಮಾಡಿದರೆ ಅದಕ್ಕೊಂದು ಅರ್ಥ. ಇರಾನ್ ಅಂಥ ಮಿಸೈಲ್ ತಯಾರು ಮಾಡಿದ್ರೆ ಆಬ್ವಿಯಸ್ಲಿ ಗುರಿ ಇಸ್ರೇಲ್ ಆಗಿರುತ್ತೆ ಮತ್ತು ಅಮೇರಿಕಾನೇ ಆಗಿರುತ್ತೆ. ಆವಾಗ ದಾಳಿ ಮಾಡಿದರೆ ಓಕೆ, ಈಗ ಯಾಕೆ ಬೇಕಾಗಿತ್ತು ಈ ದಾಳಿ ಅನ್ನೋದು ಅವರಲ್ಲಿರುವ ಪ್ರಶ್ನೆ. JD ವ್ಯಾನ್ಸ್ ಈ ಯುದ್ಧದ ಆರಂಭದಲ್ಲಿ ನಡೆದ ಮೀಟಿಂಗ್ನಲ್ಲೇ ಇದನ್ನು ವಿರೋಧ ಮಾಡಿದ್ರಂತೆ. ವೈಡ್ಲಿ ರಿಪೋರ್ಟೆಡ್ ವಿಷಯ ಇದು, ವೈಡ್ಲಿ ರಿಪೋರ್ಟೆಡ್. ಫುಲ್ ಫ್ಲೆಡ್ಜ್ಡ್ ವಾರ್ ಬೇಡ, ನಮ್ಮ ಏರ್ಫೋರ್ಸನ್ನು ತಗೊಂಡೋಗಿ ಎಲ್ಲೋ ಒಂದು ಕಡೆ ಇಟ್ಟು ಅದನ್ನು ಬೇಸ್ ಮಾಡಿಕೊಂಡು ಹೋಗಿ ನಾವು ಇರಾನ್ ಮೇಲೆ ದಿನಂಪ್ರತಿ ದಾಳಿ ನಡೆಸ್ತೀವಿ, ಆ ಥರದ್ದು ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಇಯರ್ ಜೂನ್ನಲ್ಲಿ ಇರಾನಿನ ಅಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ವಲ್ಲ, ಹಂಗೆ ಇನ್ನೊಂದು ಸಲ ಬೇಕಿದ್ರೆ ಮಾಡೋಣ ಅಂತ JD ವ್ಯಾನ್ಸ್ ಹೇಳಿದ್ರಂತೆ. ಏನಾಗಿತ್ತು ಜೂನ್ನಲ್ಲಿ? ಅಲ್ಲಿ ಎಲ್ಲೋ ಒಂದು ಏರ್ ಬೇಸ್ನಿಂದ ಅವರ B-12 ಬಾಂಬರ್ಗಳು ಟೇಕ್ ಆಫ್ ಆದವು. ಇರಾನ್ ಏರ್ ಸ್ಪೇಸು ಅದನ್ನು ಅದನ್ನೇ ಅಂದರೆ ಯಾರು ಬೇಕಾದರೂ ಬರಬಹುದು ಅನ್ನೋ ಹಂಗಿದೆ ಇರಾನ್ ಏರ್ ಸ್ಪೇಸ್. ಯಾಕಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂಥ ಪರಿ ಏನು ಇಲ್ಲ. ಎಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದರೂ B-12 ಬಾಂಬರ್ಗಳು ದಾಟ್ಕೊಂಡು ಹೋಗ್ಬಿಡ್ತವೆ ಆರಾಮಾಗಿ, ಅದರ ತಾಕತ್ತದು. ಅಂಥ ಬಾಂಬರ್ಗಳನ್ನು ತಗೊಂಡು ಬಂದರು, ಕರೆಕ್ಟಾಗಿ ಯಾವ ಜಾಗದಲ್ಲಿ ಬಾಂಬ್ ಹಾಕಬೇಕು ಅಂತ ಗೊತ್ತಿತ್ತು, ಅಲ್ಲಿ ಹಾಕಿದ್ರು, ವಾಪಸ್ ಬಂದ್ರಷ್ಟೇ. ಅದಾದ ಮೇಲೆ ಡೊನಾಲ್ಡ್ ಟ್ರಂಪು 3-4 ಕಡೆ ಹೇಳಿದ್ರು, ಎದೆ ತಟ್ಕೊಂಡು ಹೇಳಿದ್ರು, ಇನ್ಯಾವತ್ತೂ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಮಾಡೋಕ್ಕಾಗಲ್ಲ, ಇನ್ಯಾವತ್ತೂ ನ್ಯೂಕ್ಲಿಯರ್ ಬಾಂಬ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಫಿನಿಷ್ ಮಾಡಿಬಿಟ್ಟಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಅದಾಗಿ 6 ತಿಂಗಳಿಗೆ ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಮಾಡ್ತಿದ್ದಾರೆ ಅವರು, ನಾವು ಯುದ್ಧಕ್ಕೆ ಬರ್ತೀವಿ ಅಂತ. JD ವ್ಯಾನ್ಸ್ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳಿದ್ರಂತೆ, ಬೇಡ ಇದು ಅಂತ. ಅವರಿಗೂ ಬೆಂಜಮಿನ್ ನೆತನ್ಯಾಹು ಅವ್ರಿಗೂ ಟೆಲಿಫೋನಿಕ್ ಮಾತುಕತೆ ಆದಾಗ JD ವ್ಯಾನ್ಸ್ ಈ ಅಸಮಾಧಾನವನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎದುರು ತೋಡಿಕೊಂಡ್ರಂತೆ. ನಮಗೆ ಬೇಕಾಗಿರಲಿಲ್ಲ ಇದು, ನೀವು ನಮ್ಮನ್ನು ಯುದ್ಧಕ್ಕೆ ಎಳ್ಕೊಂಡು ಹೋದ್ರಿ ಅಂತ. ಇವೆಲ್ಲ ಮುಂದೆ ಯಾವುದೋ ಫೈಲ್ಗಳ ಡಿಕ್ಲಾಸಿಫೈ ಆದಾಗ ಹೊರಗೆ ಬರಬಹುದಾದಂಥ ವಿಷಯ. ಬಟ್ ಅಮೇರಿಕದ ಮಾಧ್ಯಮಗಳಲ್ಲಿ ತುಂಬ ಅಥೆಂಟಿಕ್ಕಾಗಿ ಈ ವರದಿಗಳು ಬಂದಾಗ ನಿಮ್ಮ ಮುಂದೆ ಹೇಳಬೇಕು ಅನ್ನಿಸ್ತಷ್ಟೇ. JD ವ್ಯಾನ್ಸ್ ಅದೇ ಹೇಳಿದ್ರಂತೆ, ಏನು ಅನ್ಕೊಂಡು ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ರಿ, ಏನಾಗ್ತಿದೆ ಅಲ್ಲಿ ಅಂತ. ಅಂದರೆ ಆರಂಭದಲ್ಲಿ ಇವ್ರು ಹೆಂಗಿತ್ತಂದರೆ ಡೇ 1 ಹೊಡೆದಾಕ್ಬಿಡ್ತೀವಪ್ಪ, ಆಯಾತುಲ್ಲಾ ಅಲಿ ಖಮೇನಿನ ಹೊಡೆದ್ಬಿಡೋದು, ಅವರ ಟಾಪ್ ಲೀಡರ್ಶಿಪ್ ಏನಿದೆ ಎಲ್ಲವನ್ನೂ ಮುಗಿಸ್ಬಿಡೋದು. ಆವಾಗ ಒಂಥರ ಹೆಡ್ಲೆಸ್ ಕಂಟ್ರಿ ಆಗುತ್ತೆ, ಏನು ಮಾಡ್ಬೇಕು ದಿಕ್ಕೇ ಕಾಣೋದಿಲ್ಲ ಅದರಲ್ಲಿ. ಅಷ್ಟರಲ್ಲಿ ಇರಾನಿನ ಒಳಗೆ ಆ್ಯಂಟಿ ರೆಜಿಮ್ ಇರುವ ಜನ ದಂಗೆ ಎದ್ದು ಬಿಡ್ತಾರೆ. ದಂಗೆ ಎದ್ದು ಅವರು ನುಗ್ಗಿ ಬಂದು ಟೆಹರಾನ್ನಲ್ಲಿ ಆಡಳಿತವನ್ನು ವಶಪಡಿಸಿಕೊಳ್ತಾರೆ. 4-5 ದಿವಸಕ್ಕೆ ಎಲ್ಲ ಮುಗಿಸ್ಕೊಂಡು ಹೊಸಬರಿಗೆ ಯಾರಿಗಾದರೂ ಪಟ್ಟಗಟ್ಟಿ ಬಂದು ಬಿಡೋಣ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಇವರು. ನೀವು ಏನು ಹೇಳಿದ್ದು ಏನಾಗ್ತಾ ಇದೆ ಅಂತ JD ವ್ಯಾನ್ಸ್ ಕೇಳ್ತಾ ಇರೋದು. ಅಮೇರಿಕದ CNN ಅವರು ರಿಪೋರ್ಟ್ ಮಾಡಿದ್ರು ಆವಾಗಲೇ JD ವ್ಯಾನ್ಸ್ ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅಂತ. ಹೌದಾ, ನೀವು ಸ್ಪಷ್ಟವಾಗಿ ಏನೋ ವಿರೋಧ ಮಾಡಿದ್ರಲ್ಲ ಅಂತ ಕೇಳಿದ್ದಕ್ಕೆ ಮಾಧ್ಯಮಗಳು JD ವ್ಯಾನ್ಸ್ ಬಹಳ ವ್ಯಂಗ್ಯವಾಗಿ ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದರು. ಮೀಟಿಂಗ್ ಒಳಗೆ ಏನಾಯಿತು ಅನ್ನೋದನ್ನು ಇಲ್ಲಿ ಬಂದು ಹೇಳಿ ನಾನೇನು ಜೈಲಿಗೆ ಹೋಗಲಿ ಅಂತ ಕೇಳಿದರು JD ವ್ಯಾನ್ಸ್.
ಈಗ ಇಲ್ಲಿಗೆ ಬಂದಿದೆ. ಜೆ ಡಿ ಎನ್ಸ್ಗೆ ಇದು ಮನಸ್ಸಿಲ್ಲ ರೀ. ನವೆಂಬರಲ್ಲಿ ಇಂಟ್ರಿಮ್ ಎಲೆಕ್ಷನ್ಗೆ ಹೋಗ್ಬೇಕು ಅವರು. ಇವರ ಪಕ್ಷ ರಿಪಬ್ಲಿಕನ್ಸು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದೇನಂತ, ಚುನಾವಣಾ ಪ್ರಚಾರ ಇವರು ಮಾಡಿದ್ದೇ ಅಮೇರಿಕದ ಈ ಹಿಂದಿನ ಅಧ್ಯಕ್ಷರುಗಳು ಅಮೇರಿಕವನ್ನು ತನಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧ ರಣರಂಗಗಳಿಗೆ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆ ಬೇಕಾಗಿತ್ತದು ಅಂತ ಕೇಳಿದ್ರು ಇವರು ರಿಪಬ್ಲಿಕನ್ಸು ಎಲೆಕ್ಷನ್ ಕ್ಯಾಂಪೇನ್ ಮಾಡುವಾಗ. ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದ್ರೆ ಯುಕ್ರೇನ್ ಪರವಾಗಿ ಯಾಕೆ ಲಕ್ಷಾಂತರ ಕೋಟಿ ರೂಪಾಯಿ ನಾವು ಕೊಡಬೇಕು ಅಂತ ಕೇಳಿದ್ರು ಅವರು ಎಲೆಕ್ಷನ್ ಪ್ರಚಾರದಲ್ಲಿ. ಇರಾಕ್ ಮೇಲೆ ಯಾಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು, ಅಫ್ಘಾನಿಸ್ತಾನದ ಮೇಲೆ ಯಾಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು, ಲಿಬಿಯಾದಲ್ಲಿ ಅದನ್ನು ಯಾಕೆ ಮಾಡಿದ್ರಿ, ತುನೇಷಿಯಾದಲ್ಲಿ ಯಾಕೆ ಮಾಡಿದ್ರಿ, ಇಂಥವೇ ಕೇಳಿದ್ರು ಇವರೆಲ್ಲ ಪ್ರಶ್ನೆ. ಈಗ ಬಂದು ಮತ್ತೆ ಯುದ್ಧ ಮಾಡು ಅಂತಂದರೆ ಜೆ ಡಿ ವ್ಯಾನ್ಸ್ ಸಿಟ್ಟಾಗಿದ್ದಾರೆ. ಆ ಸಿಟ್ಟನ್ನು ಬೆಂಜಮಿನ್ ನೆತನ್ಯಾಹು ಎದುರಿಗೆ ತೋಡ್ಕೊಂಡಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.